ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಡಿಯರ್ ಸ್ಟೂಡೆಂಟ್, ಇವತ್ತಿನ ಒಂದು ತರಗತಿಯಲ್ಲಿ ನಾವು ನಿಮ್ಮ ಗದ್ಯ ಭಾಗ, ಪ್ರೋಸ್ ಅಂತ ಹೇಳಿದ್ರೆ ಇಲ್ಲಿ ಗದ್ಯ ಭಾಗ ಅಂತ ಹೇಳಿ ಇದೆ ಅಲ್ವಾ. ಈ ಗದ್ಯ ಭಾಗದಲ್ಲಿ ಯೂನಿಟ್ 2 ಘಟಕ 2ರಲ್ಲಿ ಟ್ರೂ ಫ್ರೆಂಡ್ಶಿಪ್, ಟ್ರೂ ಅಂತಂದ್ರೆ ನಿಜ ಅಥವಾ ಸತ್ಯ, ಫ್ರೆಂಡ್ಶಿಪ್ ಅಂತ ಹೇಳಿದ್ರೆ ಸ್ನೇಹ, ನಿಜವಾದ ಸ್ನೇಹದ ಬಗ್ಗೆ ಒಂದು ಗದ್ಯ ಇದೆ, ಒಂದು ಪಾಠ ಇದೆ. ಗದ್ಯ ಪಾಠ, ಇದರಲ್ಲಿ ಒಂದು ಪುಟ್ಟದಾದ ಒಂದು ಸ್ನೇಹದ ಬಗ್ಗೆ ಒಳ್ಳೆಯ ಒಂದು ಸ್ಟೋರಿ ಇದೆ. ಹಾಗಾದ್ರೆ ಇವತ್ತಿನ ದಿನ ನಾವೇನ್ ಮಾಡೋಣ, ಟ್ರೂ ಫ್ರೆಂಡ್ಶಿಪ್ ಹೇಗಿದೆ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಪಾಠವನ್ನ ಸ್ಟಡಿ ಮಾಡೋಣ ಬನ್ನಿ. ನೋಡಿ, ಮೊದಲಿಗೆ ಹೇಗಿದೆಯಪ್ಪ ಅಂತ ಹೇಳಿದ್ರೆ ವಾರ್ಮ್ ಅಪ್ ಆಕ್ಟಿವಿಟಿ, ಕೆಲವೊಂದು ಆಕ್ಟಿವಿಟೀಸ್ ಅನ್ನ ಕೊಟ್ಟಿದ್ದಾರೆ. ಏನೆಲ್ಲ ಇದೆ, ಟಾಸ್ಕ್ ಎ, ಟಾಸ್ಕ್ ಬಿ, ಟಾಸ್ಕ್ ಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳೇ. ಫಸ್ಟಿಗೆ ಆಲ್ ಆಫ್ ಅಸ್ ಹ್ಯಾವ್ ಫ್ರೆಂಡ್ಸ್, ಹೂ ಈಸ್ ಯುವರ್ ಕ್ಲೋಸ್ ಫ್ರೆಂಡ್, ವಾಟ್ ಈಸ್ ಸ್ಪೆಷಲ್ ಅಬೌಟ್ ಯುವರ್ ಫ್ರೆಂಡ್, ಶೇರ್ ಇಟ್ ವಿತ್ ಯುವರ್ ಪಾರ್ಟ್ನರ್ ಅಂತ ಹೇಳಿ ಇದೆ. ಎಲ್ಲರೂ ಕೂಡ ಏನ್ ಮಾಡ್ತಾರೆ, ಎಲ್ರಿಗೆ ಕೂಡ ಫ್ರೆಂಡ್ಸ್ ಇರ್ತಾರೆ. ಹಾಗೇನೆ ನಿಮ್ಗೆ ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ, ನಿಮ್ಗೆ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಏನಂತ, ಹೂ ಈಸ್ ಯುವರ್ ಕ್ಲೋಸ್ ಫ್ರೆಂಡ್, ನಿಮ್ಗೆ ಇಷ್ಟವಾದ ಗೆಳೆಯ ಯಾರು, ನಿನಗೆ ಇಷ್ಟವಾದ ಗೆಳೆಯ ಯಾರು ಅಂತ ಹೇಳಿ. ನೀವೇನ್ ಮಾಡಬೇಕು, ಒಂದು ನೋಟ್ಬುಕ್ ನಲ್ಲಿ ಈ ಆಕ್ಟಿವಿಟಿಯನ್ನ ಮಾಡಬೇಕು ಮಕ್ಕಳೇ. ನಮ್ಮ ನಿಜವಾದ ಗೆಳೆಯ, ನನ್ನ ನಿಜವಾದ ಗೆಳೆಯ, ನಿಮ್ಮ ಯಾರು ನಿನ್ಗೆ ಇಷ್ಟ ಅಲ್ಲ ಆ ಒಂದು ಫ್ರೆಂಡ್ನ ಹೆಸರನ್ನ ಬರೀರಿ. ಜೊತೆಗೆ ವಾಟ್ ಈಸ್ ಸ್ಪೆಷಲ್ ಅಬೌಟ್ ಯುವರ್ ಫ್ರೆಂಡ್, ಆ ಒಂದು ಫ್ರೆಂಡ್ ಅಲ್ಲಿ ಇರುವಂತಹ ವಿಶೇಷತೆ ಏನು ಅಂತ ಹೇಳಿ ಕೂಡ ಕೊಟ್ಟಿದ್ದಾರೆ. ಅದನ್ನ ಕೂಡ ನೀವು ಬರಿಬೇಕು. ಬರೆದ ನಂತರ ಶೇರ್ ಇಟ್ ವಿತ್ ಯುವರ್ ಪಾರ್ಟ್ನರ್, ಯಾರಿಗೆ ಕೊಡಬೇಕು, ನಿನ್ನ ಪಾರ್ಟ್ನರ್, ಬಾಜು ಬೇರೆ ಯಾರು ಪಾರ್ಟ್ನರ್ ಇರ್ತಾರಲ್ಲ ಅವರಿಗೆ ಅದನ್ನ ಶೇರ್ ಮಾಡಬೇಕು ಅಂತ ಹೇಳಿ ಇದೆ. ಇನ್ನು ಟಾಸ್ಕ್ ಬಿ ನಲ್ಲಿ ಒಂದಿದೆ ನೋಡಿ ಮಕ್ಕಳೇ, ಇದು ಬಹಳ ಇಂಪಾರ್ಟೆಂಟ್ ಇದೆ. ಲಿಸನ್ ಟು ಯುವರ್ ಟೀಚರ್, ನಿಮ್ಮ ಟೀಚರ್ ಹತ್ರ ಕೇಳ್ಕೋಬೇಕೇನಂತ. ರೀಡಿಂಗ್ ದ ಸ್ಟೋರಿ ಆಫ್ ಕೃಷ್ಣ ಅಂಡ್ ಸುಧಾಮ, ಲಿಸ್ನಿಂಗ್ ಟೆಕ್ಸ್ಟ್ ಆನ್ ಪೇಜ್ ನಂಬರ್ 24. ಇಲ್ಲಿ ನಿಮ್ಮ ಒಂದು ಪುಸ್ತಕದಲ್ಲಿ ಪೇಜ್ ನಂಬರ್ 24ರಲ್ಲಿ ಟ್ರೂ ಫ್ರೆಂಡ್ಶಿಪ್ ಬಗ್ಗೆ, ನಿಜವಾದ ಸ್ನೇಹದ ಬಗ್ಗೆ, ನಿಜವಾದ ಗೆಳೆತನದ ಬಗ್ಗೆ ಒಂದು ಸುಂದರವಾದ ಕಥೆಯನ್ನ ಕೊಟ್ಟಿದ್ದಾರೆ. ಯಾವ ಕಥೆಯಪ್ಪ ಅಂತ ಹೇಳಿದ್ರೆ ಸ್ಟೋರಿ ಆಫ್ ಕೃಷ್ಣ ಅಂಡ್ ಸುಧಾಮ ಅಲ್ವಾ. ಈ ಪಾಠವನ್ನ ನಾವು ತಿಳ್ಕೊಳ್ಳೋದಕ್ಕಿಂತ ಮೊದಲಿಗೆ ಆ ಕೃಷ್ಣ ಸುಧಾಮನ ಕಥೆಯನ್ನ ಮೊದಲಿಗೆ ತಿಳ್ಕೊಂಡ್ರೆ ಈ ಒಂದು ಸ್ಟೋರಿ ಏನಿದೆಯಲ್ಲ, ಈ ಯೂನಿಟ್ 2ದಲ್ಲಿ ಕೊಟ್ಟಿರುವಂತ ಒಂದು ಸ್ಟೋರಿ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ ಅಂತ ಹೇಳಿ ಇದೆ. ಹಾಗಾದ್ರೆ ಬನ್ನಿ, ಮೊದಲಿಗೆ ನಾವೇನ್ ಮಾಡೋಣ, ಕೃಷ್ಣ ಮತ್ತೆ ಸುಧಾಮನ ಒಂದು ಸುಂದರವಾದ ಕಥೆಯನ್ನ, ಸುಂದರವಾದ ಟ್ರೂ ಫ್ರೆಂಡ್ಶಿಪ್ ಹೇಗಿತ್ತು ಅಂತ ಹೇಳಿ ನೋಡೋಣ ಬನ್ನಿ. ಪೇಜ್ ನಂಬರ್ 24 ಅಲ್ಲಿ ಇದೆ ನಿಮ್ಮ ಪುಸ್ತಕದಲ್ಲಿ. ಇಲ್ಲಿ ಲಿಸನಿಂಗ್ ಟೆಕ್ಸ್ಟ್, ಫ್ರೆಂಡ್ಸ್ ಕೃಷ್ಣ ಅಂಡ್ ಸುಧಾಮ. ನೋಡಿ, ಕೃಷ್ಣ, ಲಾರ್ಡ್ ಕೃಷ್ಣ, ಕೃಷ್ಣ ಅಂದ್ರೆ ಯಾರು, ದೇವರಾದ ಕೃಷ್ಣ, ಅಂಡ್ ಸುಧಾಮ ವೇರ್ ಚೈಲ್ಡ್ಹುಡ್ ಫ್ರೆಂಡ್ಸ್. ಇವರಿಬ್ರು ಹೇಗೆ ಅಂತ ಹೇಳಿದ್ರೆ ಬಾಲ್ಯದ ಗೆಳೆಯರಾಗಿದ್ರು. ಯಾವಾಗಿಂದ, ಹೂ ಹ್ಯಾಡ್ ಬೀನ್ ಆಟ್ ಸಂದೀಪಾನೀಸ್ ಗುರುಕುಲ ಆಸ್ ಬಾಯ್ಸ್, ಗುರುಕುಲದಲ್ಲಿ, ಸಂದೀಪಾಣಿಯವರ ಗುರುಕುಲದಲ್ಲಿ ಇವರಿಬ್ರು ಕೂಡ ಹುಡುಗರಾಗಿದ್ದಾಗ ಫ್ರೆಂಡ್ಸ್ ಆಗಿದ್ರು. ಆಸ್ ಟೈಮ್ ಪಾಸ್ಡ್ ದ ಫ್ರೆಂಡ್ಸ್ ವೆಂಟ್ ದೇರ್ ಸಪರೇಟ್ ವೇಸ್, ಹಾಗೇನೆ ಕಾಲ ಕಳೆದ ಹಾಗೆ ಏನಾಯ್ತಪ್ಪ, ಇಬ್ರು ಕೂಡ ತಮ್ಮ ತಮ್ಮ ಬೇರೆ ಬೇರೆ ದಾರಿಯಲ್ಲಿ ಹೋಗ್ತಾರೆ. ಹಾಗೇನೆ ಸುಧಾಮ ಅಂಡ್ ಹಿಸ್ ಫ್ಯಾಮಿಲಿ ಲಿವ್ಡ್ ಇನ್ ಅಟರ್ ಪುವರ್ಟಿ. ಇಲ್ಲಿ ಏನಾಗುತ್ತಪ್ಪ, ಸುಧಾಮ ಏನು ಕೃಷ್ಣನ್ ಫ್ರೆಂಡ್ ಇದ್ರಲ್ಲ, ಅವರು ಹೇಗಿದ್ರು, ಯಾವ ಫ್ಯಾಮಿಲಿ, ಬಹಳ ಬಡತನದಿಂದ, ಬಹಳ ಕಷ್ಟದಿಂದ ತನ್ನ ಕುಟುಂಬದೊಂದಿಗೆ ಬದುಕ್ತಾ ಇದ್ರು. ಹಾಗೇನೆ ಒನ್ ಡೇ ಸುಧಾಮಾಸ್ ವೈಫ್ ಸೆಡ್, ವೈ ಡೋಂಟ್ ಯು ಗೋ ಅಂಡ್ ಮೀಟ್ ಕೃಷ್ಣ. ಒಂದಿನ ಸುಧಾಮನ ಹೆಂಡತಿ ಕೇಳ್ತಾಳೆ, ಏನಂತ, ಯಾಕೆ ನೀವು ನಿಮ್ಮ ಫ್ರೆಂಡ್ ಅನ್ನ ಮೀಟ್ ಮಾಡಬಾರ್ದು, ಕೃಷ್ಣ ದೇವ್ರಿದಾರಲ್ಲ ಅವರನ್ನ ಯಾಕೆ ನೀವು ಭೇಟಿ ಆಗಬಾರ್ದು, ಲಾರ್ಡ್ ಆಫ್ ದ್ವಾರಕಾಗೆ ಹೋಗಿ ಯಾಕೆ ಭೇಟಿ ಆಗಬಾರ್ದು ಅಂತ ಹೇಳಿ ಯಾರು ಕೇಳ್ತಾರೆ, ಸುಧಾಮನ ಹೆಂಡತಿ ಯಾರ ಹತ್ರ ಕೇಳ್ತಾಳೆ, ಸುಧಾಮನ ಹತ್ರ ಕೇಳ್ತಾಳೆ. He will surely help you if he loves you as a friend. ಅವರು ನಿಜವಾಗಿಯೂ ನಮಗೇನ್ ಮಾಡ್ತಾರೆ, ಅಂದ್ರೆ ನಮಗೆ ಹೆಲ್ಪ್ ಮಾಡ್ತಾರೆ, ಯಾಕೆಂದ್ರೆ ನೀವಂದ್ರೆ ಅವರಿಗೆ ತುಂಬಾ ಇಷ್ಟ ಅಂತ ಹೇಳಿ ಹೇಳ್ತಾಳೆ.
ಆಗ ಸುಧಾಮ ಫೆಲ್ಟ್ ಬ್ಯಾಡ್ ಅಟ್ ದ ಥಾಟ್ ಆಫ್ ಆಸ್ಕಿಂಗ್ ಕೃಷ್ಣ ಫಾರ್ ಹೆಲ್ಪ್. ಆದ್ರೆ ಸುಧಾಮಗೆ ಏನ್ ಇಷ್ಟ ಇರಲಿಲ್ಲ, ಅವನತ್ರ ಹೋಗಿ ಸಹಾಯ ಕೇಳೋದು ಅವನಿಗೆ ಇಷ್ಟ ಇರಲಿಲ್ಲ. ಬಟ್ ಹಿ ಡಿಸೈಡೆಡ್ ಟು ಗೋ ಆಸ್ ಹಿ ವಾಂಟೆಡ್ ಟು ಮೀಟ್ ಹೀಸ್ ಬಿಲವ್ಡ್ ಫ್ರೆಂಡ್. ಆದ್ರೂ ಕೂಡ ಏನ್ ಮಾಡ್ತಾರೆ, ತನ್ನ ಗೆಳೆಯನನ್ನ ಭೇಟಿ ಆಗ್ಲಿಕ್ಕೆ ಅವರು ಎಲ್ಲಿ ಹೋಗ್ತಾರೆ, ನಿರ್ಧಾರವನ್ನ ಮಾಡ್ತಾರೆ. ನೋಡಿ ನೆಕ್ಸ್ಟ್ ಏನಾಗುತ್ತೆ, he wanted to carry some small gift for Krishna, so his wife gave him a small bundle of poha, beaten rice or avalakki, and Sudhama set off on his journey. ಆಗ ಹಾಗೆ ಭೇಟಿ ಆಗಬಾರ್ದಲ್ವಾ, ಬಹಳ ದಿನದಿಂದ ಫ್ರೆಂಡ್ ಅನ್ನ ಭೇಟಿ ಆಗಕ್ ಹೋಗ್ತಾ ಇರೋದಲ್ವಾ. ಹಾಗಾಗಿ ಅವನೇನ್ ಮಾಡ್ತಾನೆ, ಹಿ ವಾಂಟೆಡ್ ಟು ಕ್ಯಾರಿ ಸಮ್ ಸ್ಮಾಲ್ ಗಿಫ್ಟ್, ಏನಾದ್ರೂ ಒಂದು ಸ್ಮಾಲ್ ಚಿಕ್ಕದಾದ ಒಂದು ಗಿಫ್ಟ್ ಅನ್ನ ತಗೊಂಡು ಹೋಗ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿದಾಗ ಅವನ ಹೆಂಡತಿ ಏನ್ ಕೊಡ್ತಾಳು ನೋಡಿ, ಸ್ಮಾಲ್ ಬಂಡಲ್ ಆಫ್ ಪೋಹಾ. ಪೋಹಾ ಅಂತಂದ್ರೆ ಅವಲಕ್ಕಿ ಗಂಟನ್ನ ಕೊಡ್ತಾಳೆ. ಯಾರಿಗೆ, ಸುಧಾಮನ ಕೈಯಲ್ಲಿ. ಅದನ್ನ ಬೀಟನ್ ರೈಸ್ ಆರ್ ಅವಲಕ್ಕಿ ಅಂತ ಹೇಳ್ತಾರೆ. ಪೋಹಾ ಅಂತ ಹೇಳಿದ್ರೆ ಅವಲಕ್ಕಿ. ಬಂಡಲ್ ಆಫ್ ಸ್ಮಾಲ್ ಪೋಹಾ, ಇದನ್ನ ಯಾರ ಕಡೆ ಕಳಿಸ್ಕೊಡ್ತಾಳೆ, ಸುಧಾಮನ ಹತ್ರ ಕೊಟ್ಟು ಕಳಿಸ್ತಾಳೆ. ಅಂಡ್ ಸುಧಾಮ ಸೆಟ್ ಆಫ್ ಆನ್ ಹಿಸ್ ಜರ್ನಿ, ಸುಧಾಮ ತನ್ನ ಜರ್ನಿಯನ್ನ ಸೆಟ್ ಆಫ್ ಮಾಡ್ತಾನೆ. ನೆಕ್ಸ್ಟ್ ನೋಡಿ ಮಕ್ಕಳೇ, ಆಫ್ಟರ್ ಎ ಟೈರಿಂಗ್ ಜರ್ನಿ ಸುಧಾಮ ರೀಚ್ಡ್ ಕೃಷ್ಣಾಸ್ ಪ್ಯಾಲೇಸ್. He waited before he went in as he was not sure if Krishna would remember him. Just then, Krishna rushed forward and hugged Sudhama. He washed Sudhama's feet with his own hands. People were surprised and wondered who Krishna's poor guest was. ನೋಡಿ ಮಕ್ಕಳೇ, ಬಹಳ ಜರ್ನಿಯ ನಂತರ ಸುಧಾಮ ಎಲ್ಲಿಗೆ ಹೋಗ್ತಾನೆ, ಕೃಷ್ಣಾಸ್ ಪ್ಯಾಲೇಸಿಗೆ ಹೋಗ್ತಾನೆ. ಹಿ ವಾಂಟೆಡ್ ಬಿಫೋರ್ ಹಿ ವೆಂಟ್ ಇನ್ ಆಸ್ ಹಿ ವಾಸ್ ನಾಟ್ ಶ್ಯೂರ್. ಅಂದ್ರೆ ಅವನೇನ್ ತಿಳ್ಕೊಂಡಿರ್ತಾನೆ ಅಂತ ಹೇಳಿದ್ರೆ, ಕೃಷ್ಣ ನನ್ನನ್ನ ನೆನಪಲ್ಲಿ ಇಟ್ಕೊಂಡಿರುವುದಿಲ್ಲ, ನನ್ನ ಮರ್ತಿರ್ತಾನೆ ಅಂತ ಹೇಳಿ ತಿಳ್ಕೊಂಡಿರ್ತಾನೆ. ಯಾರು, ಸುಧಾಮ. ಆದ್ರೆ ಕೃಷ್ಣ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಜೋರಾಗಿ ಓಡ್ ಬಂದು, ರಶ್ ಆಗಿ ಅಂದ್ರೆ ಬಹಳ ರಭಸದಿಂದ ಓಡ್ ಬಂದು ಅವನನ್ನ, ಯಾರನ್ನ, ಸುಧಾಮನನ್ನ ಅಪ್ಪಿಕೊಳ್ತಾರೆ. ಹಿ ವಾಶ್ಡ್ ಸುಧಾಮಾಸ್ ಫೀಟ್. ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸುಧಾಮನ ಪಾದವನ್ನ ತನ್ನ ಸ್ವಂತ ಕೈಗಳಿಂದ ವಾಶ್ ಮಾಡ್ತಾರೆ. ಪೀಪಲ್ ವೇರ್ ಸರ್ಪ್ರೈಸ್ಡ್ ಅಂಡ್ ವಾಂಡರ್ಡ್ ಹೂ ಕೃಷ್ಣಾಸ್ ಪುವರ್ ಗೆಸ್ಟ್ ವಾಸ್. ಎಲ್ಲ ಜನರು ಬಹಳ ಆಶ್ಚರ್ಯಚಕಿತರಾಗಿ ಈ ಒಂದು ಸನ್ನಿವೇಶವನ್ನ ನೋಡ್ತಾ ಇರ್ತಾರೆ ಅಲ್ವಾ. ನೆಕ್ಸ್ಟ್ ನೋಡಿ, ದೇ ಚಾಟೆಡ್ ಹ್ಯಾಪಿಲಿ ಅಬೌಟ್ ದೇರ್ ಚೈಲ್ಡ್ಹುಡ್ ಡೇಸ್. ಕೃಷ್ಣ ಟೀಸ್ಡ್ ಸುಧಾಮ ಸೇಯಿಂಗ್, ವಾಟ್ ಪ್ರೆಸೆಂಟ್ ಹ್ಯಾವ್ ಯು ಬ್ರಾಟ್ ಫಾರ್ ಮೀ ಅಂತ ಹೇಳಿ ಕೇಳ್ತಾನೆ. ಅಂದ್ರೆ ಬಹಳ ದಿನಗಳ ನಂತರ ಇಬ್ರು ಫ್ರೆಂಡ್ಸ್ ಭೇಟಿ ಆಗ್ತಾರಲ್ವಾ ಮಕ್ಕಳೇ. ಆಗ ಇಬ್ರು ಕೂಡ ಬಹಳ ಸಂತೋಷದಿಂದ ಮಾತಾಡ್ಕೊಳ್ತಾ ಇರ್ತಾರೆ. ಜೊತೆಗೆ ಸಮಾಧಾನದಲ್ಲಿ ಹೆಂಗೆ ಅಂತ ಹೇಳಿದ್ರೆ, ಕೃಷ್ಣ ಕೇಳ್ತಾರೆ, ನನಗೇನ್ ತಂದಿಯಪ್ಪ, ನೀ ನನಗೇನು ತಂದೆ ಇಲ್ವಾ, ಯು ಬ್ರಾಟ್ ಫಾರ್ ಮೀ, ನನಗೇನಾದ್ರೂ ತಂದಿದೀಯಾ ಅಂತ ಹೇಳಿ ಯಾರ ಹತ್ರ ಕೇಳ್ತಾನೆ, ಸುಧಾಮನ ಹತ್ರ ಕೃಷ್ಣ ಕೇಳ್ತಾನೆ. ಆಗ ವೆನ್ ಸುಧಾಮ ವಾಸ್ ಅ ಲಿಟಲ್ ಶೈ, ಅವನಿಗೆ ಬಹಳ ಸ್ವಲ್ಪ ನಾಚಿಕೆಯಿಂದ ಗಿವ್ ಹಿಮ್ ದ ಬಂಡಲ್ ಆಫ್ ಪೋಹಾ. ಆದ್ರೂ ಕೂಡ ಸ್ವಲ್ಪ ಅವನಿಗೆ ಕೊಡ್ಲಿಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ, ಬಹಳ ನಾಚಿಕೆ ಸ್ವಭಾವದಿಂದ ಇದನ್ನ ಹೇಗಪ್ಪ ಕೊಡ್ಲಿ ಅನ್ನುವಂತ ಒಂದು ಭಾವನೆಯಿಂದ ಯಾರಿಗೆ ಕೊಡ್ತಾನೆ, ಕೃಷ್ಣಗೆ ಕೊಡ್ತಾನೆ. ಕೃಷ್ಣ ಸೆಡ್, ದ ಗಿಫ್ಟ್ ದ್ಯಾಟ್ ಯು ಬ್ರಿಂಗ್ ವಿತ್ ಸಚ್ ಲವ್ ಮೀನ್ಸ್ ಮೋರ್ ಟು ಮೀ ದೆನ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಗಿಫ್ಟ್ ಇನ್ ದ ವರ್ಲ್ಡ್. ಆ ಒಂದು ನೀ ನನಗೆ ಕೊಡ್ತಾ ಇರುವಂತ ಒಂದು ಗಿಫ್ಟ್ ಇದೆಯಲ್ಲ, ಇದು ಬಹಳ ವ್ಯಾಲ್ಯೂಬಲ್ ಇದೆ, ಬಹಳ ಪ್ರೀತಿಯಿಂದ ಕೂಡಿರುವಂಥದ್ದು. ಇದು ಜಗತ್ತಲ್ಲಿ ಸಿಗುವ, ನನ್ನನ್ನ ಎಷ್ಟು ಪ್ರೀತಿಯಿಂದ ನೀನು ಈ ಗಿಫ್ಟ್ ಅನ್ನ ತಂದಿದೀಯಾ ಅಂತ ಹೇಳಿದ್ರೆ, ಈ ಜಗತ್ತಲ್ಲಿ ಅದು ಕೂಡ ಬಹಳ ಇಂಪಾರ್ಟೆಂಟ್ ಗಿಫ್ಟ್ ಅಂತ ಹೇಳಿ ಹೇಳ್ತಾನೆ. ದೆನ್ ದಸ್ ಸೇಯಿಂಗ್ ಹಿ ಪುಲ್ಡ್ ಔಟ್ ದ ಲಿಟಲ್ ಬಂಡಲ್ ಫ್ರಮ್ ಸುಧಾಮಸ್ ಹ್ಯಾಂಡ್ಸ್ ಅಂಡ್ ಓಪನ್ಡ್ ಇಟ್. ಓ, ಇಟ್ ಈಸ್ ಪೋಹಾ, ಮೈ ಫೇವರೇಟ್ ಫುಡ್, ಹಿ ಸೆಡ್ ಅಂಡ್ ಸ್ಟಾರ್ಟೆಡ್ ಈಟಿಂಗ್ ಇಟ್ ವಿತ್ ಜಾಯ್. ಅದನ್ನ ಕಸ್ಕೊಂಡು ಬಹಳ ಖುಷಿಯಿಂದ ಏನ್ ಮಾಡ್ತಾರೆ, ಶ್ರೀಕೃಷ್ಣ ಅದನ್ನ ತಿಂತಾರೆ. ನೋಡಿ, ಸುಧಾಮ ಸ್ಪೆಂಟ್ ದ ನೈಟ್
at the palace and returned home the next morning. ಆ ಒಂದು ರಾತ್ರಿ ಸುಧಾಮ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಅಲ್ಲೇ ಉಳಿತಾರೆ, ಹಾಗೇನೆ ನೆಕ್ಸ್ಟ್ ಮಾರ್ನಿಂಗಿಗೆ ಹೋಗಲಿಕ್ಕೆ ರೆಡಿ ಆಗ್ತಾರೆ. He realized that he did not ask Krishna for any help. ಆಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ತಾನು ಬಂದಿರುವ ಒಂದು ವಿಷಯವನ್ನೇ ಯಾರ ಹತ್ರ ಚರ್ಚೆ ಮಾಡುವುದಿಲ್ಲ, ಶ್ರೀಕೃಷ್ಣನಲ್ಲಿ ಸುಧಾಮ ಚರ್ಚೆನೆ ಮಾಡುವುದಿಲ್ಲ. ಬಟ್ ವಾಸ್ ವೆರಿ ಹ್ಯಾಪಿ ಅಟ್ ದ ಟ್ರೀಟ್ಮೆಂಟ್ ಹಿ ಹ್ಯಾಡ್ ಬೀನ್ ಗಿವನ್. ಅಂದರೆ ಅವನು ಮಾಡಿರುವ ಒಂದು ಟ್ರೀಟ್ಮೆಂಟ್ ಇಂದ, ಅಂದರೆ ಅವನನ್ನು ನೋಡ್ಕೊಂಡಿರುವ ಒಂದು ರೀತಿಯಿಂದ ಬಹಳ ಖುಷಿ ಆಗುತ್ತೆ. ಹಾಗೇನೆ ಬಟ್ ವಾಟ್ ವಾಸ್ ಹಿ ಗೋಯಿಂಗ್ ಟು ಟೆಲ್ ಹೀಸ್ ವೈಫ್, ಆದರೆ ಏನು ಮಾಡೋದಪ್ಪ, ಏನಂತ ಹೇಳಲಿ ನನ್ನ ಹೆಂಡತಿಗೆ ಅಂತೇಳಿ ವಿಚಾರ ಮಾಡ್ತಾನೆ. ಹಾಗೇನೆ ಏನಾಗ್ತೈತೆ ನೋಡಿ ಇಲ್ಲಿ, ಸುಧಾಮ ವಾಸ್ ಇನ್ ಫಾರ್ ಅ ಸರ್ಪ್ರೈಸ್. ಆಸ್ ಹಿ ನಿಯರ್ಡ್ ಹೀಸ್ ಹೌಸ್ he saw that his old hut was transformed into a beautiful big house. ಸುಧಾಮ ಇನ್ನೇನು ಮನೆಗೆ ರೀಚ್ ಆಗ್ತಾ ಇರುವ ಹಾಗಲೇ ಅವನಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಜೊತೆಗೆ ಅವನು ಮನೆಯನ್ನ ಸಮೀಪಿಸಿದ ಹಾಗೆ ಅವನ ಒಂದು ಪುಟ್ಟ ಹಳೆಯ ಗುಡಿಸಿಲು ಏನಾಗಿರುತ್ತೆ, ಟ್ರಾನ್ಸ್ಫಾರ್ಮ್ಡ್ ಇಂಟು ಬ್ಯೂಟಿಫುಲ್ ಬಿಗ್ ಹೌಸ್ ಆಗಿರುತ್ತೆ. ಅಂದ್ರೆ ದೊಡ್ಡದಾದ ಸುಂದರವಾದ ಮನೆ ರೆಡಿ ಆಗಿರುತ್ತೆ ಅಲ್ಲಿ. ಮತ್ತೆ ಹೀಸ್ ವೈಫ್ ಅಂಡ್ ಚಿಲ್ಡ್ರನ್ ಇಬ್ರು ಕೂಡ ಹೆಂಡತಿ ಹಾಗೇನೆ ಮಕ್ಕಳು ಏನ್ ಮಾಡ್ತಾರೆ, ಬಹಳ ಖುಷಿಯಿಂದ ಫೈನ್ ಡ್ರೆಸ್ ಹಾಕೊಂಡು ಅವರನ್ನ ವೆಲ್ಕಮ್ ಮಾಡ್ತಾರೆ. ಇಟ್ ವಾಸ್ then that Sudama realized that all this wealth was because of Lord Krishna and the friendship they shared. ನೋಡಿ, ಫ್ರೆಂಡ್ ಅನ್ನ ಭೇಟಿ ಆಗಬೇಕು ಅಂತ ಹೇಳಿ ಏನು ಸುಧಾಮ ಬರ್ತಾನಲ್ಲ, ಆ ಒಂದು ಸಮಯದಲ್ಲಿ ತನ್ನ ಕಷ್ಟನ ಹೇಳ್ಕೊಳಕ್ಕೆ ಅಂತ ಹೇಳಿ ಬಂದ್ರೂ ಕೂಡ ಏನಾಗುತ್ತೆ, ತನ್ನ ಬಂದಿರುವ ಒಂದು ಕಾರಣವನ್ನ ಹೇಳ್ದೇನೆ ಹಾಗೇನೆ ಮನೆಗೆ ಹೋಗ್ತಾರೆ. ಮನೆಗೆ ಹೋದಾಗ ಏನಾಗಿರುತ್ತೆ, ಎಲ್ಲವೂ ಕೂಡ ಬದಲಾವಣೆ ಆಗಿರುತ್ತೆ, ಹೊಸ ಮನೆ ಇರುತ್ತೆ. ಜೊತೆಗೆ ತನ್ನ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಒಳ್ಳೆ ಡ್ರೆಸ್ಸನ್ನು ಹಾಕೊಂಡಿರ್ತಾರೆ, ಬಟ್ಟೆಯನ್ನು ತೊಡ್ಕೊಂಡಿರ್ತಾರೆ. ಆಗ ಅವನಿಗೆ ಏನಾಗುತ್ತೆ, ರಿಯಲೈಸ್ ಆಗುತ್ತೆ, ನನ್ನ ಗೆಳೆಯ ನನ್ನ ಮನಸ್ಸಿನ ಆಸೆಯನ್ನ, ನನ್ನ ಕಷ್ಟವನ್ನ ತಿಳ್ಕೊಂಡು ನನಗೆ ಹೆಲ್ಪ್ ಮಾಡಿದಾನೆ ಅಂತ ಹೇಳಿ. ಹಾಗಾಗಿ ಯಾರೇ ಒಳ್ಳೆಯ ಒಂದು ಫ್ರೆಂಡ್ಸ್ ಹೇಗಿರ್ತಾರಪ್ಪ ಅಂತ ಹೇಳಿದ್ರೆ ಪರಸ್ಪರ ಕಷ್ಟವನ್ನ ಅರ್ಥ ಮಾಡ್ಕೊಳ್ತಾರೆ, ಹಾಗೇನೆ ಒಬ್ರಿಗೊಬ್ರು ಸಹಾಯ ಮಾಡ್ತಾರೆ. ಅದೇ ರೀತಿ ಈ ಒಂದು ಲಾರ್ಡ್ ಕೃಷ್ಣ ಮತ್ತೆ ಅವನ ಫ್ರೆಂಡ್ ಅನ್ನ ಸ್ಟೋರಿ ಕೂಡ ಹಾಗೆ ಅಂತ ಹೇಳಿ ನಾವಿಲ್ಲಿ ತಿಳ್ಕೊಳ್ಬೇಕು. ನೋಡಿ ಮಕ್ಕಳೇ, ಇದನ್ನ ನೀವು ಕೂಡ ನಿಮ್ಮ ಒಂದು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ನಾವೆಲ್ಲರೂ ಕೂಡ ಫ್ರೆಂಡ್ಶಿಪ್ ಮಾಡ್ಕೊಳ್ತೇವೆ. ಹಾಗೇನೆ ಫ್ರೆಂಡ್ಶಿಪ್ ಅಂತ ಹೇಳಿದ್ರೆ ಹೇಗಿರಬೇಕು, ಪರಸ್ಪರ ಏನಿರಬೇಕು, ಹೊಂದಾಣಿಕೆ ಮಾಡ್ಕೊಂಡಿರ್ಬೇಕು, ಜೊತೆಗೆ ತಮ್ಮ ಹೆಲ್ಪ್ ಮಾಡಬೇಕು, ಜೊತೆಗೆ ಒಳ್ಳೆಯ ಗುಣಗಳನ್ನು ನಾವು ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ಬೇಕು. ಅಂದಾಗ ಮಾತ್ರ ನಮ್ಮ ಫ್ರೆಂಡ್ಶಿಪ್ ಬಹಳ ಚೆನ್ನಾಗಿರುತ್ತೆ. ಹಾಗೇನೆ ನಮಗೆ ಕೂಡ ಮುಂದೆ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ ಹೇಳ್ತಾ, ಇವತ್ತಿನ ಒಂದು ಕ್ಲಾಸಲ್ಲಿ ನಾವೇನು ಮಾಡಿದ್ದೇವೆ, ಬರೀ ಲಿಸ್ನಿಂಗ್ ಟೆಕ್ಸ್ಟನ್ನು ನೋಡಿದ್ದೇವೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡೋಣ, ಈ ಒಂದು ಟ್ರೂ ಫ್ರೆಂಡ್ಶಿಪ್ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಸೈರಾಸಿಸ್ ಅನ್ನುವಂಥ ಒಂದು ಸಿಟಿ ಆಫ್ ಸೈರಾಸಿಸ್ ಅಲ್ಲಿ ಇಬ್ರು ಫ್ರೆಂಡ್ಸ್ ಇರ್ತಾರೆ, ಡೆಮಾನ್ ಹಾಗೇನೆ ಪೈಥಿಯಾಸ್ ಅಂತ ಹೇಳಿ. ಇವರ ಒಂದು ಸ್ಟೋರಿ ಇದೆ. ಆ ಒಂದು ಸ್ಟೋರಿಯನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಈ ಒಂದು ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.